ನಮಸ್ಕಾರ ಎಲ್ಲರಿಗೆ. ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡಾತೀವಿ ಸ್ವರ್ಣ ಸುವರ ವಜ್ರ ಈ ಸ್ಮಾಲ್ ಬುಕ್ ಬಗ್ಗೆ ಇನ್ ಡೀಟೇಲ್ ನಾಲೆಜ್. ಸ್ಮಾಲ್ ಬುಕ್ ಐತಿ, ಬಟ್ ಇದ್ರ ವೆರಿ ಪವರ್ಫುಲ್ ನಾಲೆಜ್ ಇದ್ರ ಹಾಕ್ಯಾರ ಕಂಪನಿ ಅವರು. ಈ ಬುಕ್ಸ್ ಅಲ್ಲಿ 3 ಅದಾವ: ಭಗವದ್ಗೀತೆ, ಹನುಮಾನ್ ಚಾಲೀಸಾ, ರಾಮಾಯಣ, ಸಂಪೂರ್ಣ ಹನುಮಾನ್ ರಾಮಾಯಣ 3 ಹಾಕ್ಯಾರ ಇದ್ರಲ್ಲಿ. ಬಟ್ ಇದು ಕರೆಕ್ಟ್ ವೇಲಿ ಯೂಸ್ ಹೆಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಬೇಕಾ, ಅದ್ರ ಸಲುವಾಗಿ ಈ ವಿಡಿಯೋ ಮಾಡಿದೈತಿ. ಪಾಕೆಟ್ ಫ್ರೆಂಡ್ಲಿ ಐತಿ, ಅಂದ್ರೆ ಇದಕ್ಕೆ ಯೂಸ್ ನೀವು ಟ್ರಾವೆಲಿಂಗ್ ಮಾಡೋ ಟೈಮ್ ನಾಗ ಇದಕ್ಕೆ ಯೂಸ್ ಮಾಡಬಹುದು, ಅಥವಾ ವಾಕಿಂಗ್ ಮಾಡಾತ್ರಿ, ಅಥವಾ ಮನ್ಯಾಗ ರೆಸ್ಟ್ ಟೈಮ್ ನಾಗಿದ್ರಿ. ದೊಡ್ಡ ಬುಕ್ ಯೂಸ್ ಮಾಡೋಕ್ಕಿಂತ ಸ್ಮಾಲ್ ಬುಕ್ ಅಲ್ಲೇ ಇನ್ ಡೀಟೇಲಿ ಭಗವದ್ಗೀತಾ, ಸಂಪೂರ್ಣ ಹನುಮಾನ್, ಆಮೇಲೆ ರಾಮಾಯಣ ಎಲ್ಲ ಇನ್ ಡೀಟೇಲಿ ಕೊಟ್ಟಾರ. ಸೇಫ್ ಶಾಪ್ ಈ ಕಂಪನಿ ಇದಕ್ಕೆ ತಯಾರು ಮಾಡೈತಿ. ಸೊ ವಿಡಿಯೋಕ್ ನೀವು ಲಾಸ್ಟ್ ತನಕ ನೋಡಿ ಇನ್ ಡೀಟೇಲಿ ಗೊತ್ತಾಗಿರ್ತೈತಿ. ಈ ಬುಕ್ಸ್ ನಿಮ್ಗೆ ಪ್ಯಾಕೇಜ್ ಬರೋ ಟೈಮ್ನಾಗ ಈ ಪಾಕೆಟಲ್ಲಿ ಬಂದಿರ್ತೈತಿ, ಪೌಚಲ್ಲಿ ಸ್ವರ್ಣ ಸ್ವರ ವಜ್ರ ಅಂತ. ಈ ಬುಕ್ಸಲ್ಲಿ ಈ ಥರ ಇದು ಸ್ಮಾಲ್ ಬುಕ್ ಇದು ಕೊಟ್ಟರು. ಸೊ ಇದ್ರೊಳಗೆ ಎಲ್ಲ ಡೀಟೇಲಿ ಕೊಟ್ಟಾರು. ಸೊ ಇದರಲ್ಲಿ 3 ಅದಾವು. ಭಗವದ್ಗೀತೆ ಇದು ನಿಮ್ಗೆ, ಇದು ಸಂಪೂರ್ಣ ಹನುಮಾನ್, ಆಮೇಲೆ ರಾಮಾಯಣ. ಮೇನ್ ಅಂದ್ರೆ ಇದಕ್ಕೆ ಸ್ಟಾರ್ಟ್ ಹೆಂಗೆ ಮಾಡ್ಬೇಕು ಅದನ್ನು ನಾವು ನೋಡೋಣಂತೆ. ಅಂದರೆ ಇದ್ರೊಳಗೆ ಸಿಂಪಲ್ದಾಗ 3 ಹಾಕ್ಯಾರ ಅವರು. ಇದ್ರೊಳಗೆ ಹನುಮಾನ್ ಚಾಲೀಸ್ ಹಾಕ್ಯಾರು, ಭಗವದ್ಗೀತಾ ಹಾಕ್ಯಾರು. ಇದು 3 ಇನ್ ಡೀಟೇಲಿ ಹಾಕ್ಯಾರು. ಹೆಂಗೆ ನಾವು ಈ ಗದಾಗ್ ತಗೋತೀವಿ, ಪ್ರೆಸ್ ಮಾಡ್ತೀವಿ, ಇದು ಚಾಲೋ ಆಗ್ತೈತಿ. ಚಾಲೋ ಆದ ನಂತರ कृष्ण कृष्ण हरे 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 राम राम राम. ಈ ಗದಾಗ್ ಚಾಲೋ ಮಾಡೋ ನಂತರ ನೀವು ಹೆಂಗೋ ಇಲ್ಲಿ ಟಚ್ ಮಾಡ್ತೀರಿ. ಈಗ ನಿಮಗೆ ಇದರಲ್ಲಿ ಡೈರೆಕ್ಟ್ ನೀವು ಬುಕ್ಕಲ್ಲಿ ನೀವು ಎಲ್ಲೋ ಟಚ್ ಮಾಡ್ಲಾತ್ರಿ ಅಂದ್ರೆ ಇದು ವರ್ಕ್ ಆಗಲ್ಲ. ಎಲ್ಲೋ ಹಚ್ಚಿರಿ ಅಲ್ಲಿ ಇದು ಕರೆಕ್ಟ್ ವೇಲೆ ವರ್ಕ್ ಆಗಲ್ಲ ಇದು. ಸೊ ಅದಕ್ಕೆ ನಿಮ್ಗೆ ಏನು ಮಾಡ್ಬೇಕಾ ತಿಳ್ಕೊರಿ. ನಿಮಗೆ ಭಗವದ್ಗೀತಾ ಬೇಕಾದ್ರೆ ಭಗವದ್ಗೀತಾ ಐಕಾನ್ ಮೇಲೆ ನಿಮ್ಗೆ ಟಚ್ ಮಾಡ್ಬೇಕು ಮೊದಲೇದು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈಗ ನಿಮಗೆ ಭಗವದ್ಗೀತಾ ಬೇಕಾಗೈತಿ, ಭಗವದ್ಗೀತಾ ಸ್ಟಾರ್ಟ್ ಆಗೈತಿ. ಇಲ್ಲಿ ಭಗವದ್ಗೀತಾ ಸ್ಟಾರ್ಟ್ ಆದ ನಂತರ ಈ ಬುಕ್ ಲೇಟ್ದಾಗ ಭಗವದ್ಗೀತಾ ಎಲ್ಲೆಲ್ಲಿ ಬರ್ತೈತಿ, ಭಗವದ್ಗೀತಾ ಈ ಪೇಜಲ್ಲಿ ಎಲ್ಲೆಲ್ಲಿ ಬರ್ತೈತಿ ಅಲ್ಲೇ ಈ ಫ್ಲೂಟ್ ವರ್ಕ್ ಆಗೋದು. ಅಂದರೆ ಭಗವದ್ಗೀತಾ ಇಲ್ಲಿ ತನಕ ಬರ್ತೈತಿ, ಇಲ್ಲೇ ಇದು ಫ್ಲೂಟ್ ವರ್ಕ್ ಆಗೋದು. ಯಾಕಂದ್ರೆ ನಾವು ಭಗವದ್ಗೀತಾ ಇಲ್ಲಿ ಸ್ಟಾರ್ಟ್ ಮಾಡಿವಂದ್ರೆ ಭಗವದ್ಗೀತಾ ಎಲ್ಲೆಲ್ಲಿ ಐತೆ ಅಲ್ಲಿ ತನಕ ಇದು ವರ್ಕ್ ಆಗೋದು. ಸೊ ಇದರಲ್ಲಿ ಸೇಮ್ ಕೊಟ್ಟಾರ. ಇಲ್ಲಿ ಚಾಪ್ಟರ್ಸ್ ಅಲ್ಲಿ ಭಗವದ್ಗೀತಾದಾಗ ಏನೇನು ಕೊಟ್ಟಾರ ಅಂದ್ರೆ ಸ್ಟಾರ್ಟಿಂಗ್ ಟೈಮ್ನಾಗ ಇದ್ರೊಳಗೆ 108 ಕೃಷ್ಣ ಭಜನ್ ಕೊಟ್ಟಾರ ಭಗವದ್ಗೀತಾದಾಗ. ನಾವು ಈ ಭಜನ್ಸ್ ಕೇಳ್ಬೋದು. ಹೆಂಗೋ ನೀವು ಟಚ್ ಮಾಡ್ತೀರಿ, ಟಚ್ ಮಾಡಿದ ಕೂಡಲೇ 108 ಕೃಷ್ಣನ್ ಯಾವ್ಯಾವ ರೂಪ ಅದಾವ, ಪ್ರತಿಯೊಂದು ದೇವರು ಇದ್ರೋ ಭಜನ್ಸ್ ಹಾಕ್ಯಾರು, ಬೇರೆ ಬೇರೆ ಭಾಷಾದಾಗ, ಬೇರೆ ಬೇರೆ ಸೌಂಡ್ದಾಗ. ಇದೇ ಥರ ಇಲ್ಲಿ ಡೈರೆಕ್ಟ್ ಅಧ್ಯಾಯ ಕೊಟ್ಟಾರ ಇವರು. 18 ಅಧ್ಯಾಯ ಭಗವದ್ಗೀತಾದು. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಅಧ್ಯಾಯ 1, ಅಧ್ಯಾಯ 2, ಈ ಥರ ಎಲ್ಲ 18 ಅಧ್ಯಾಯ ಇಲ್ಲಿ ಹಾಕ್ಯಾರು. ಫಸ್ಟ್ನೇ ಶಂಕಲ್ಲಿ ನೀವು ಟಚ್ ಮಾಡಿದ್ರೆ ಅಂದ್ರೆ ಶ್ಲೋಕ್ ಚಾಲೋ ಆಗ್ತೈತಿ. ಇದು ಅಧ್ಯಾಯದ ಫಸ್ಟ್ನೇ ಚಾಪ್ಟರ್ ಮೇಲೆ ಫಸ್ಟ್ನೇ ಶಂಕ್ ಮೇಲೆ ನೀವು ಟಚ್ ಮಾಡಿದ್ರೆ ನಿಮ್ಗೆ ಶ್ಲೋಕ್ ಹೇಳ್ತೈತಿ ಅದು. ಆಮೇಲೆ ಇದಕ್ಕೆ ನಿಮ್ಗೆ ಕನ್ವರ್ಟ್ ಮಾಡಬೇಕಾಗೈತಿ ಬೇರೆ ಲ್ಯಾಂಗ್ವೇಜ್ನಾಗ. ಅಂದರೆ ಈ ಬುಕ್ದ ಲಾಸ್ಟ್ ಪೇಜಸ್ನ ಹೋಗೋದು. ಲಾಸ್ಟ್ ಪೇಜಸ್ಸಲ್ಲಿ ಇದ್ರೊಳಗೆ ಲ್ಯಾಂಗ್ವೇಜಸ್ ಕೊಟ್ಟಾರು. ಭಗವದ್ಗೀತಾ ಲ್ಯಾಂಗ್ವೇಜ್ ಇವು ಅದಾವೆ, ಸಂಪೂರ್ಣ ಹನುಮಾನ್ ಚಾಲೀಸಾದ ಲ್ಯಾಂಗ್ವೇಜ್ ಇವು ಅದಾವೆ, ಆಮೇಲೆ ರಾಮಾಯಣ ಲ್ಯಾಂಗ್ವೇಜ್ ಇವು ಅದಾವೆ. ಅವ ನಮ್ಗೆ ಯಾವ್ದು ಗ್ರಂಥ ಕೇಳಬೇಕಾಗೈತಿ ಅದೇ ಜಾಗದಲ್ಲಿ ಅದೇ ಲ್ಯಾಂಗ್ವೇಜ್ ನೀವು ಚೂಸ್ ಮಾಡ್ಬೇಕಾ. ಈಗ ತಿಳ್ಕೊರಿ, ನಮಗೆ ಭಗವದ್ಗೀತಾದಾಗ ಕನ್ನಡ ಬೇಕಾಗೈತಿ. ಕನ್ನಡ ಇಲ್ಲಿ ಕೊಟ್ಟಾರು, ನಾವು ಕನ್ನಡ ಇಲ್ಲಿ ಚೂಸ್ ಮಾಡ್ತೀವಿ, ಕನ್ನಡ ಸೆಲೆಕ್ಟ್ ಮಾಡ್ತೀವ. ಕನ್ನಡ ಸೆಲೆಕ್ಟ್ ಮಾಡಿದ ನಂತರ ಭಗವದ್ಗೀತಾದಲ್ಲಿ ಫಸ್ಟ್ನೇ ಶ್ಲೋಕಲ್ಲಿ ನೀವು ಟಚ್ ಮಾಡುವ. ಒಂದೇ ಶ್ಲೋಕ ಕಾಣಿಸ್ತೈತಿ ಇಲ್ಲಿ ಫಸ್ಟ್ನೇದು. ಇಲ್ಲಿ ನೀವು ಟಚ್ ಮಾಡಿದಕ್ಕೆ ನಿಮ್ಗೆ ಕನ್ನಡದು ಕನ್ನಡದಲ್ಲಿ ಇದು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನೀವು ಬೇರೆ ಲ್ಯಾಂಗ್ವೇಜ್ ಮರಾಠಿ ಬೇಕಾದ್ರೆ ಮರಾಠಿ ಚೂಸ್ ಮಾಡಿದ್ರೆ ಮರಾಠಿಯಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಈಗ 2 ಶಂಕ್ ಅದಾವ. ಇಲ್ಲಿ 2 ಶಂಕ್ ಮೇಲೆ ನೀವು ಟಚ್ ಮಾಡಿದ್ರೆ ಮೊದಲಿದು ಸಂಸ್ಕೃತನಾಗ ಶ್ಲೋಕ್ ಹೇಳೋದು, ಆ ನಂತರ ಕನ್ನಡದಾಗ ಆಟೋಮೆಟಿಕ್ಲಿ ಟ್ರಾನ್ಸ್ಲೇಟ್ ಮಾಡೋದು. ಆ ನಂತರ ಮತ್ತೆ ಸೇಮ್ ಅದ ಹಂಗೆ ಅಲ್ಟರ್ನೇಟ್ ಮಾಡ್ಕೊತ ಹೋಗ್ತೈತೆ. ಅದು ಮೊದಲು ಶ್ಲೋಕ, ಆ ನಂತರ ಕನ್ನಡದ ಅದರ ಅರ್ಥ, ಶ್ಲೋಕ ಅರ್ಥ ಮಾಡ್ಕೊತ ಹೋಗ್ತೈತಿ. ಆಮೇಲೆ ಇಲ್ಲಿ ಟಚ್ ಮಾಡಿದ್ರೆ ಹಿಂದಿ ಒಳಗೆ ಇದು ನವಿಲುಗಿರಿ ಮೇಲೆ ನಾವು ಟಚ್ ಮಾಡಿದ್ವಲ್ಲ ಅದು ಪೂರ ಹಿಂದಿ ಒಳಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಆ ನಂತರ ಈ ಕೊಳಲ್ ಮೇಲೆ ಹಚ್ಚಿದ್ರೆ ಅಂದ್ರೆ ಹಾಡಿನ ರೂಪಲ್ಲಿ ಹೇಳ್ತೈತಿ. ಆಮೇಲೆ ಇವೇನು ಫ್ಲವರ್ಸ್ ಥರ ಕಾಣ್ತಾವೆ ಇವೆಲ್ಲ ಧ್ಯಾನ ಅದಾವೆ. ಇಷ್ಟೆಲ್ಲ ಈ ಬುಕ್ಸಲ್ಲಿ ಭಗವದ್ಗೀತಾದಲ್ಲಿ ಕೊಟ್ಟರು. ಸೊ ಇದೇ ಥರ ನಿಮ್ಗೆ ಹನುಮಾನ್ ಚಾಲೀಸಾ ಬೇಕಾದ್ರೆ ಸೇಮ್ ಹನುಮಾನ್ ಚಾಲೀಸಾ ಇಲ್ಲಿ ಆಕ್ಟಿವೇಟ್ ಮಾಡೋದು. ಆಮೇಲೆ ಹನುಮಾನ್ ಚಾಲೀಸಾ ಎಲ್ಲೆಲ್ಲಿ ಬರ್ತೈತೆ ಹೆಡ್ಲೈನ್ಕ ಅಲ್ಲಿ ಇದು ವರ್ಕ್ ಆಗೋದು. ಈಗ ಹನುಮಾನ್ ಚಾಲೀಸಾ ನಿಮ್ಗೆ ಇಲ್ಲಿ ಬರ್ತೈತಿ. ಹನುಮಾನ್ ಚಾಲೀಸಾ ಈ ಥರ ಐತಿ, 3-4 ಪೇಜಸ್ ಮೇಲೆ ಹನುಮಾನ್ ಚಾಲೀಸಾ ಬರ್ತೈತಿ. ಈಗ ಹನುಮಾನ್ ಚಾಲೀಸಾ ನೀವು ಸ್ಟಾರ್ಟ್ ಮಾಡಿದ್ರಿ ಭಗವದ್ಗೀತಾ ಮೇಲೆ ಟಚ್ ಮಾಡ್ತೀನಿ ಅಂದ್ರೆ ಇದು ವರ್ಕ್ ಆಗಲ್ಲ. ಅದಕ್ಕೆ ಹನುಮಾನ್ ಚಾಲೀಸಾ ಇಲ್ಲೆಲ್ಲಿ ಐತಿ ಅಲ್ಲೇ ಟಚ್ ಮಾಡೋದು. ಇದನ್ನೆಲ್ಲ ವರ್ಕ್ ಆಗ್ತೈತಿ. ಇದರಲ್ಲಿ ನೀವು ಸೇಮ್ ಲಾಸ್ಟಿಗೆ ಹೋಗೋದು. ಲ್ಯಾಂಗ್ವೇಜ್ ಬೇಕಾದ್ರೆ ಲ್ಯಾಂಗ್ವೇಜ್ ಚೂಸ್ ಮಾಡೋದು. ಇಲ್ಲಿ ಕನ್ನಡದಾಗ ಬೇಕಾದ್ರೆ ಕನ್ನಡದಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಹೆಂಗೆ ನಾವು ಕನ್ನಡ ಸೆಲೆಕ್ಟ್ ಮಾಡಿದ್ವಿ ಇದನ್ನು ಕನ್ನಡದಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನನ್ನ ಗುರುಗಳ ಚರಣ ಕಮಲಗಳ ಧೂಳಿನಿಂದ ಈ ಥರ ಹನುಮಾನ್ ಚಾಲೀಸಾದ ಅರ್ಥ ಹೇಳತೈತಿ. ಸೇಮ್ ನಿಮ್ಗೆ ರಾಮಾಯಣ ಬೇಕಾದ್ರೆ ರಾಮಾಯಣ ಮೇಲೆ ಹಚ್ಚಿರಿ. ಇಲ್ಲಿ ರಾಮಾಯಣ ಸ್ಟಾರ್ಟ್ ಆಯಿತು. ರಾಮಾಯಣ ಸ್ಟಾರ್ಟ್ ನಂತರ ನೀವು ಹೆಂಗೆ ಇಲ್ಲಿ ರಾಮಾಯಣದ್ದು ಇಲ್ಲಿ ರಾಮಾಯಣ ಎಲ್ಲೆಲ್ಲಿ ಬರ್ತಾರ ಅಲ್ಲಿ ಇದು ವರ್ಕ್ ಆಗೋದು. ಅಂದರೆ ಇಲ್ಲಿ ದಿಂದಿದ್ದು ರಾಮಾಯಣ ಚಾಲು ಆಗ್ತೈತಿ. ರಾಮಾಯಣದಾಗ ಫಸ್ಟ್ನೇದು ರಾಮ ಧ್ಯಾನ ಅದಾವೆ, ಭಜನ್ಸ್ ಅದಾವೆ ರಾಮಂದ. ಈ ಪ್ರತಿಯೊಂದು ಇದ್ರ ಮೇಲೆ ಮುಖದ ಮೇಲೆ ಬೇರೆ ಬೇರೆ ರೀತಿಲೇ ಭಜನ್ಸ್ ಹೇಳ್ತೈತಿ. ಆ ನಂತರ
ಈ ರಾಮ ಕತೆ ಕೊಟ್ಟಾರು, ರಾಮ ಯಾರಿದ್ರು, ಹನುಮಂತ ಯಾರಿದ್ರು, ಪ್ರತಿಯೊಂದು ಕತೆ ಇಲ್ಲಿ ರಾಮಾಯಣದ ಅಂತಿದ್ದು ಶಾರ್ಟ್ಲಿದ್ರು ಹಾಕ್ಯಾರು. ಆನಂತರ ಇಲ್ಲಿ ರಾಮಾಯಣದ ಪೂರ ರಾಮಚರಿತ್ ಮಾನಸ್ ಐತಿದ್ರು, ಟೋಟಲಿ ಐತಿದ್ದು ತುಳಸಿದಾಸದ ಐತಿ. ಇಲ್ಲಿ ಮಾತ್ರ ಇಲ್ಲಿ ಸ್ಟಾರ್ಟ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾ. ಈಗ ನಿಮ್ಗೆ ಬಾಲ್ಕಾಂಡ್ ಕೇಳಬೇಕಾದ್ರೆ ಬಾಲ್ಕಾಂಡ್ ಮೇಲೆ ಸ್ಟಾರ್ಟ್ ಮಾಡೋದು, ಬಾಲ್ಕಾಂಡ್ ಸ್ಟಾರ್ಟ್ ಆಯ್ತು. ಇಲ್ಲಿ 2 ಥರ ಕೊಟ್ಟಾರು, ಒಂದು ಧ್ಯಾನ ಐತಿ, ಬಾಲ್ಕಾಂಡ್ ಮೇಲೆ ಹಚ್ಚಿದ್ರಿ ಪಾಠ ಚಾಲು ಆಗ್ತೈತಿ. ಈ ತರ ಇದು ಚಾಲು ಆಗ್ತೈತಿ. ಆಮೇಲೆ ಇದ್ರದ್ದು ಭಜನೆ ಕೀರ್ತನ ಮಾಡ್ತೈತಿ. ಇದೇ ತರ ಪ್ರತಿಯೊಂದು ಇದ್ರ ಮೇಲೆ ನೀವು ಸ್ಟಾರ್ಟ್ ಮಾಡ್ಬೇಕಾ. ಗೆಟ್ ಸ್ಟಾರ್ಟೆಡ್ ಇದ್ರ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾ ರಾಮಾಯಣದು, ಆನಂತರ ಇಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಂಡು ಇದ್ರದ್ದು ವರ್ಕ್ ಮಾಡ್ಬೇಕಾ. ಸೊ ಈ ತರ ಇವೆಲ್ಲ ರಾಮಾಯಣದ ವರ್ಕ್ ಆಗ್ತೈತಿ. ಆಮೇಲೆ ಇಲ್ಲಿ ಏನೈತಿಲ್ಲ ಇವೆಲ್ಲ ಭಜನ್ಸ್ ಕೊಟ್ಟಾರ, ರಾಮಾಯಣದ ಆರತಿ ಕೊಟ್ಟಾರು. ಆಮೇಲೆ ರಾಮಾಯಣ ಲ್ಯಾಂಗ್ವೇಜ್ ಬೇಕಾದ್ರೆ ಇಲ್ಲಿ ಲ್ಯಾಂಗ್ವೇಜಸ್ ಕೊಟ್ಟಾರ. ರಾಮಾಯಣ ಓನ್ಲಿ 4 ಲ್ಯಾಂಗ್ವೇಜ್ನಾಗ ಐತಿ. ಸೊ ಈ ಥರ ಈ ಬುಕ್ಸ್ ನಮ್ಗೆ ಯೂಸ್ ಮಾಡ್ಬೇಕಾ. ಮೊದಲು ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಾ, ಆನಂತರ ಈ ಒಳಗಡೆ ಭಗವದ್ಗೀತೆ ಎಲ್ಲೆಲ್ಲಿ ಬರ್ತೈತೆ ಅಲ್ಲಿ ಭಗವದ್ಗೀತೆ ವರ್ಕ್ ಆಗೋದು, ಹನುಮಾನ್ ಚಾಲೀಸ ಎಲ್ಲೆಲ್ಲಿ ಬರ್ತೈತೆ ಅಲ್ಲಿ ಹನುಮಾನ್ ಚಾಲೀಸ ವರ್ಕ್ ಆಗೋದು, ರಾಮಾಯಣ ಎಲ್ಲೆಲ್ಲಿ ಬರ್ತೈತೆ ಅಲ್ಲಿ ರಾಮಾಯಣ ವರ್ಕ್ ಆಗೋದು. ಸೊ ವೆರಿ ಪವರ್ಫುಲ್ ಐತಿ. ಇದಕ್ಕೆ ನೀವು ಈ ಬುಕ್ಕಿಗೆ ಚಲೋ ರೀತಿಯಲ್ಲಿ ಯೂಸ್ ಮಾಡಿರಿ. ಸೊ ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲರೂ ವಿಡಿಯೋ ನೋಡಿದ್ರಿ, ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೆ ಶೇರ್ ಮಾಡಿರಿ. ಆಮೇಲೆ ಯಾರ್ಯಾರು ಗೀತಾ ತೊಗೊಂಡಾರ ಅವ್ರಿಗೆ ಇದು ಶೇರ್ ಮಾಡಿರಿ. ಆಮೇಲೆ ವಿಡಿಯೋಗೆ ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.